ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರೆ ಹರ್ಷಿತಾ ವಿಲೇಜ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಇವತ್ತು ಬಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಆ್ಯಂಡ್ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಎಲ್ಲ ಏನೇ ಬಂದ್ರೂ ಆಚರಿಸ್ತೀವಿ. ಅಂದರೆ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, August 15 ಎಲ್ಲನೂ ಆಚರಿಸ್ತೀವಿ. ಸೊ ಅದಕ್ಕೆ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ಸೊ ಇವಾಗ ಹೋಗಬೇಕು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಅದ್ರ ನಾನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಸೊ ಅವತ್ತೇನಿಲ್ಲ, ಜಸ್ಟ್ ರಾಜ್ಯೋತ್ಸವ ಹೆಂಗೆ ಮಾಡ್ತೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಒಂದು ಸಣ್ಣ ವೀಡಿಯೋ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಬನ್ನಿ ಹೋಗೋಣ. ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನಾವು ಎಲ್ಲರೂ ಡಿಸ್ಕಸ್ ಮಾಡಿಕೊಂಡು ಯಾರು ರೆಡ್ ಸಾರಿ ಯಾರು ಯೆಲ್ಲೋ ಸಾರಿ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ಹಾಕ್ಕೊಂಡಿದ್ವಿ. ಆ್ಯಂಡ್ ಲಾಸ್ಟ್ ಇಯರ್ ನಾನು ಯೆಲ್ಲೋ ಸಾರಿ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಈ ಸತಿ ರೆಡ್ ಸಾರಿ ಹಾಕೋಣ ಅಂತ ಅಂದ್ಬಿಟ್ಟು ರೆಡ್ ಸಾರಿ ಹಾಕ್ಕೊಂಡಿದ್ದೆ. ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ರಂಗೋಲಿ ಕೂಡ ಹಾಕಿದ್ರು ಬೆಳಗ್ಗೆನೇ ಎದ್ದು. ಎಲ್ಲಿ ನಿಮ್ಮ ಮಗಳು? ಹಾಯ್ ಮಾಡಿ. ಆಯಿತು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು. ಸೊ ಫ್ಲಾಗ್ ಆಲ್ರೆಡಿ ಕಟ್ ಆಗಿದೆ. ಇವಾಗ ಇವರು ಇಲ್ಲಿ ಕಟ್ತಿದ್ದಾರೆ. ಹಾಯ್ ಮಾಡಿ ಆಂಟಿ. ಹಾಯ್ 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 ಹಾಯ್. ಹೇಳಿ ಇವತ್ತೇನಂತ. ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ಹಾಯ್ ಮಾಡಿ ಆಂಟಿ. ನೋಡು ಆಂಟಿ ಹಾಯ್ ಮಾಡಿ ಆಂಟಿ. ಆಮೇಲೆ ನೋಡೋರಂತೆ. ಕನ್ನಡ ರಾಜ್ಯೋತ್ಸವ ಎಲ್ರಿಗೂ ಶುಭಾಶಯಗಳು. ಹಾಗೆ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡದ ಬಗ್ಗೆ ಹೆಚ್ಚು ಅಭಿಮಾನ ಇಟ್ಕೊಳ್ಳಿ, ಕನ್ನಡ ಬೆಳೆಸಿ. ಹೌದು. ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು ಆಂಟಿ. ಹಾಯ್ ಆಲ್, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು. ಕನ್ನಡ ನಮ್ಮ ಭಾಷೆ. ಹೌದೌದು. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಪ್ರತಿ ವರ್ಷ ನಾವು ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಬೆಳಗ್ಗೆ ಬಂದು ಜಸ್ಟ್ ದೀಪ ಹಚ್ಚಿ ಮತ್ತು ಫ್ಲಾಗ್ ಹಾಯ್ಸ್ ಮಾಡ್ತಿದ್ವಿ. ಬಟ್ ಈ ಸತಿ ನೈಟ್ ಬರೋದಕ್ಕಾಗಲಿಲ್ಲ. ಬಿಕಾಸ್ ನಾವು ಪ್ಲ್ಯಾನ್ ಮಾಡಿದ್ದೆ ಹಿಂದಿನ ದಿನ ರಾತ್ರಿ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಕೂಡ ಅಮ್ಮ ಮನೆಗೆ ಹೋಗಿದ್ನಲ್ಲ, ಬರ್ತ್ಡೇ ಅದು ಇದು ಅಂತ ಅಂದ್ಕೊಂಡು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಆ್ಯಂಡ್ ಇವರು ಎಲ್ಲ ಪ್ಲ್ಯಾನ್ ಮಾಡಿದ್ದು ಹಿಂದಿನ ದಿನವೇ. ಸೊ ಅದಕ್ಕೆ ಓಕೆ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ಮಾಡಿಕೊಂಡು, ಅಂದರೆ ಒಂದು 6:30ಗೆ ಎಲ್ಲ ಬಂದಿದ್ದರು. 6:30-7 ಗಂಟೆ ಹಾಗೆ. ಸೊ ಬಂದು ಆವಾಗ ಎಲ್ಲ ಫ್ಲ್ಯಾಗ್ ಎಲ್ಲ ಕಟ್ಬಿಟ್ಟು ನೀಟಾಗಿ ನೋಡಿಕೊಂಡು ಹೇಗೆ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ನೋಡಿಕೊಂಡು, ಆಮೇಲೆ ಜಸ್ಟ್ ಫೋಟೋಗೆ ಹೂವು ಎಲ್ಲ ತಂದಿದ್ರು, ಹೂವನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಆ್ಯಂಡ್ ಈ ಫೋಟೋ ಬಂದು ನಾವು ತೊಗೊಂಡ್ಬಿಟ್ಟಿದ್ದೀವಿ, ಅಂದರೆ ಓನಾಗೆ ತೊಗೊಂಡ್ಬಿಟ್ಟಿದ್ದೀವಿ. ಏನಾದರೂ ಫಂಕ್ಷನ್ ಮಾಡಿದಾಗ ಬೇಕಾಗುತ್ತೆ ಅಂದ್ಬಿಟ್ಟು. ಸೊ ಎಲ್ಲ ಫೋಟೋಸು ತೊಗೊಂಡ್ಬಿಟ್ಟಿದ್ದೀವಿ ನಾವು, ಇದೊಂದೇ ಅಂತಲ್ಲ. ಸೊ ಹಾರ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದೀಪ ಕೂಡ ಇಟ್ಟಿದ್ದೀವಿ. ಈ ಸತಿ ಯಾಕೋ ಒಂದೇ ಇಟ್ಟಿದ್ರು, ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು. ತುಂಬ ಲೇಟಾಗಿ ಡಿಸೈಡ್ ಮಾಡಿದ್ದಕ್ಕೆ ಅಂತ ಅನಿಸುತ್ತೆ. ಆ್ಯಂಡ್ ದೆನ್ ರಂಗೋಲಿ ಮುಂದೆ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮದೇನೂ ಪ್ಲ್ಯಾನ್ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಮ ಫ್ರೆಂಡ್ ಅಕ್ಕ ಒಬ್ಬರು ರಂಗೋಲಿ ಎಲ್ಲ ತೊಗೊಂಬಂದು ಪುಡಿ ಎಲ್ಲ ಕಲಿಸ್ಕೊಂಡ್ವಿ ನಾವೇ. ಅದನ್ನು ನೀಟಾಗಿ ರಂಗೋಲಿ ಹಾಕ್ತಾಯಿದ್ದಾರೆ. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅವರಿಗೆ. ಚೆನ್ನಾಗಿ ಬಂದಿತ್ತು ರಂಗೋಲಿ. ಸಿಂಪಲಾಗಿ ಸಾಕಷ್ಟು ಮಾಡೋದು ಅಂತ ನನಗನ್ಸುತ್ತೆ. ಸೊ ಪ್ರತಿ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋರು, ಈ ವರ್ಷ ಸ್ವಲ್ಪ ಸಿಂಪಲಾಗೆ ಮಾಡ್ತಾಯಿದ್ದೀವಿ. ಸೊ ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ತುಂಬಾ ಚೆನ್ನಾಗಿ ಹೋಯಿತು ಅವತ್ತಿನ ದಿನ ಅಂತೂ. ಪ್ರೋಗ್ರಾಮು ಅಷ್ಟೇ ತುಂಬ ಚೆನ್ನಾಗಿ ಹೋಯಿತು. ಜಾಸ್ತಿ ಎಲ್ಲ ಮಾತಾಡೋದಕ್ಕಾಗಲಿಲ್ಲ, ಬಿಕಾಸ್ ನಾವೇನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಆನ್ ದ ಸ್ಪಾಟ್ ಎಲ್ಲ ಆಗಬೇಕಿತ್ತು. ಸೊ ಅದಕ್ಕೆ ಮಾತಾಡ್ಬೋದಿತ್ತು, ಬಟ್ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಪರ್ಸ್ನಲ್ ರೀಸನ್ಸ್ ಇರುತ್ತಲ್ವ. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಾನು ಹೇಳಿದ್ದೀನಿ ನೆಕ್ಸ್ಟ್ ಟೈಮಿಂದಾದರೂ ಮಾಡೋಣ, ಅಟ್ಲೀಸ್ಟ್ 1-2 ಲೈನ್ ಆದರೂ ಮಾತಾಡೋಣ ಅಂತ ಅಂದ್ಬಿಟ್ಟು. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಹೆಂಗಾಗತ್ತೆ ಅಂದ್ಬಿಟ್ಟು. ಈ ವರ್ಷ ಅಂದರೂ ತುಂಬಾ ಚೆನ್ನಾಗಾಯಿತು. ನಮಗಂತೂ ತುಂಬಾ ಖುಷಿ ಇದೆ. ಒಂಥರ ಸಿಂಪಲ್ಲಾಗಾದರೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇನ್ನೊಂದು ಏನಂತಂದರೆ, ಗೌರ್ಮೆಂಟ್ ಕಡೆಯಿಂದ ಒಂದು ರೂಲ್ ಆಗಿತ್ತಂತೆ, ನಾವು ಈ ಲೈನ್ನ ಬರೀಲೇಬೇಕು ಅಂತ ಅಂದ್ಬಿಟ್ಟು. ಅದು ಹಸಿರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಸೊ ಈ ಲೈನ್ನ ಬರಿಬೇಕಾಗಿತ್ತು. ಏನು ಮಿಸ್ ಮಾಡಿದ್ದಾರೆ ಅಂತಂದರೆ, ಹಸಿರಾಯಿತುನಲ್ಲಿ ಯಾನ ಮಿಸ್ ಮಾಡಿಬಿಟ್ಟಿದ್ದಾರೆ. ಹಸಿರಾಯಿತು
ಅನ್ನೋದನ್ನ ಹಸಿರಾಯಿತು ಅಂತ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಹೋಗಿ ಆಮೇಲೆ ಕರೆಕ್ಟ್ ಮಾಡಿಬಿಟ್ಟು ಬಂದೆ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಅರ್ಜೆಂಟಲ್ಲಿ ಇದ್ದಾಗ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಆ್ಯಂಡ್ ತಲೆ ಓಡೋದಿಲ್ಲ. ಸೊ ಆಮೇಲೆ ನಾನು ಹೋಗ್ಬಿಟ್ಟು ನೀಟಾಗಿ ಕರೆಕ್ಟ್ ಮಾಡಿಬಿಟ್ಟು ಬಂದೆ. ಸೊ ಇನ್ನು ರಂಗೋಲಿ ಪ್ರಾಸೆಸ್ಸೇ ನಡೀತಾ ಇದೆ. ಸ್ವಲ್ಪ ಲೇಟ್ ಆಯಿತು ಅದು ಮಾಡೋದಕ್ಕೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗೋಯಿತು. ಆ್ಯಂಡ್ ನಮ್ಮ ಸಂಘದಲ್ಲಿ ದೊಡ್ಡವ್ರು ಯಾರಿದ್ದಾರೋ ಅವ್ರ ಕೈಯಿಂದ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ಚಿಸ್ತಾ ಇದ್ದೀವಿ. ಸೊ ಇವರಿಬ್ಬರು ಬಂದು ನಮ್ಮ ಅತ್ತೆ ಎಲ್ಲೋ ಸಾರಿ ನಿಮ್ಗೆ ಗೊತ್ತೇ ಇದೆ, ಆ್ಯಂಡ್ ರೆಡ್ ಸ್ಯಾರಿ ಬಂದು ಆಂಟಿ ನಮ್ಮ ಅತ್ತೆ ಫ್ರೆಂಡು. ಸೊ ಅವರಿಬ್ಬರು ದೊಡ್ಡವರಲ್ವ ನಮ್ಮ ಇದರಲ್ಲಿ ಮೀನ್ ಗ್ರೂಪಲ್ಲಿ. ಸೊ ಅದಕ್ಕೆ ಅವ್ರ ಕೈಯಿಂದ ದೀಪ ಹಚ್ಚಿಸ್ತಾ ಇದ್ದೀವಿ. ಆ್ಯಂಡ್ ಅದು ನೋಡಿದ್ರೆ ಆರೋಗ್ತಾ ಇತ್ತು. ಸೊ ಅದಕ್ಕೆ ಸ್ವಲ್ಪ ಹೆಲ್ಪ್ಗೆ ಅಂತ ನಮ್ಮ ಫ್ರೆಂಡ್ಸ್ ಕೂಡ ಹೋದರು. ಅದಾದಮೇಲೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿದ್ವಿ. ಸೊ ಏನಂದರೆ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ರು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ತುಂಬಾ ಖುಷಿಯಾಯಿತು ಒಂಥರ ಮಾಡಿದ್ದು. ಆ್ಯಕ್ಚುಲಿ ಕರ್ನಾಟಕದಲ್ಲಿರೋರು ಎಲ್ಲರೂ ಇದನ್ನು ಆಚರಿಸ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವು ಇರೋದಿಲ್ಲಿ, ಕುಡಿಯೋದಿಲ್ಲ, ನೀರು ಕುಡಿಯೋದು ಇದೇ ಜಾಗದಲ್ಲಿ ಅಥವಾ ಊಟ ಮಾಡೋದು ಇದೇ ಜಾಗದಿಂದ ಬರೋದೇ. ಸೊ ನಾವು ಒಂಚೂರು ರೆಸ್ಪೆಕ್ಟ್ ಅದ್ರ ಬಗ್ಗೆ ಕೊಡಬೇಕಾಗತ್ತೆ. ಆ್ಯಂಡ್ ಇಲ್ಲಿರೋರಲ್ಲೂ ಕೂಡ ತುಂಬ ಜನ ಸ್ವಲ್ಪ ಜನ ಕನ್ನಡದವರು, ಸ್ವಲ್ಪ ಜನ ತೆಲುಗು, ತಮಿಳ್ ಅವರಿದ್ದಾರೆ. ಸೊ ಅವರೂ ಸೇರ್ಕೊಂಡು ನಮ್ಮ ಜೊತೆ ಮಾಡ್ತಾರಲ್ಲ ಅನ್ನೋದೇ ನಮಗೊಂದು ಖುಷಿ. ಅದರಲ್ಲೂ ನಾವು ಕನ್ನಡಿಗರಾಗಿದ್ಕೊಂಡು ನಾವು ಮಾಡದೇ ಇದ್ದರೆ ಅದು ಸರಿಯೇ ಬರಲ್ಲ. ಬೇರೆಯವರು ಬೇರೆ ಸ್ಟೇಟಿಂದ ಬಂದವರೆಲ್ಲ ಆಚರಿಸ್ತಾ ಇದ್ದಾರೆ, ನಾವು ಮಾಡದೇ ಇದ್ದಾಗ ಅದು ತಪ್ಪಾಗತ್ತೆ. ಬಟ್ ಫಸ್ಟ್ ನಾವು ಹೆಜ್ಜೆ ತೊಗೊಂಡ್ರೆ ಅವರು ನಮ್ಮ ಹಿಂದೆ ಬರ್ತಾರೆ. ಆ್ಯಂಡ್ ಇಲ್ಲಿ ಹೇಳಬೇಕಂತಂದರೆ ಎಲ್ಲ ಏನದು ಎನ್ಕರೇಜ್ ಮಾಡಿದ್ದೆ ಇವ್ರುಗಳು. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೊಂದು ಒಳ್ಳೆಯ ಕೆಲಸ ಹೇಳ್ಬೇಕಂತಂದರೆ ನಾವು ಮಾಡ್ತಿರೋದು ಅನ್ನೋದಕ್ಕಿಂತ ಇವ್ರು ನಡೆಸ್ಕೊಂಡು ಹೋಗ್ತಿರೋದು ನನಗೆ ತುಂಬಾ ಖುಷಿಯಾಗತ್ತೆ. ಆ್ಯಂಡ್ ಇವ್ರು ಹೀಗೆ ನಡ್ಸ್ಕೊಂಡು ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಇರ್ತೀನಿ, ನಾನು ಎಲ್ಲೂ ಹೋಗೋದಿಲ್ಲ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರ್ತೀನಿ. ಸೊ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾಡಿಕೊಂಡು ಆರಾಮಾಗಿ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನೋಡಿದ್ರಲ್ಲ ಹೇಗೆ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ವಿ ಅಂತ ಅಂದ್ಬಿಟ್ಟು. ತುಂಬ ಸಿಂಪಲಾಗಿ ಮಾಡಿದ್ವಿ ಈ ಸತಿ, ತುಂಬ ಏನು ಗ್ರ್ಯಾಂಡಾಗೆಲ್ಲ ಏನು ಮಾಡಲಿಲ್ಲ, ಸಿಂಪಲ್ಲಾಗಿ ಚೆನ್ನಾಗಿ ಆಯಿತು. ಆ್ಯಂಡ್ ಸ್ವೀಟು ಮಿಕ್ಸ್ಚರು ಎಲ್ಲ ತಿಂದ್ಕೊಂಡು ಬಂದೆ, ಇಲ್ಲ ಮನೆಗೆ ಬಂದು ತಿಂದೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. Thank you so much for watching. Bye bye.